ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಮಶ್ರೂಮ್ ಫ್ರೈಡ್ ರೈಸ್ ಮಾಡೋದನ್ನು ತೋರಿಸ್ತೀನಿ. ಅದಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮ್, ಒಂದು ಕ್ಯಾರೆಟು, ಒಂದು ಈರುಳ್ಳಿ, 2 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಅನ್ನಕ್ಕೆ ಇಟ್ಟಿದ್ದೀನಿ ನೋಡಿ, 1 ಗ್ಲಾಸ್ ಅನ್ನಕ್ಕೆ ಇಟ್ಟಿದ್ದೀನಿ, ಮೀಡಿಯಮ್ ಗ್ಲಾಸು ಅನ್ನಕ್ಕೆ ಇಟ್ಟಿದ್ದೀನಿ. ಹಾಗೆ ಇವು ಮಶ್ರೂಮು ಹೆಚ್ಕೋಬೇಕು, ಇವನ್ನ ಹೆಚ್ಕೊಂಡು ಹಾಕಬೇಕು. ಇದನ್ನೇ ಮೊದಲು ಹುರ್ಕೊಂಡು ಇಟ್ಕೋಬೇಕು ಬೇರೆ ಕಡೆ. ನೋಡಿ ಮಶ್ರೂಮ್ ಹೆಚ್ಚಿದ್ದೀನಿ, ಈ ಹಂಚಿಟ್ಟು ಈ ಹಂಚಲ್ಲಿ ಅದನ್ನು ಸ್ವಲ್ಪ ಹುರಿತೀನಿ, ಫ್ರೈ ಮಾಡ್ತೀನಿ. ಹಂಚಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡು ಮಶ್ರೂಮ್ ಹಾಕ್ಕೋಬೇಕು. ಮಶ್ರೂಮು ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೆ ನೀರು ಬಿಡುತ್ತೆ, ಅದು ನೀರು ಮುಗಿಯೋವರೆಗೂ ಹಾಗೆ ಫ್ರೈ ಆಗೋಕ್ಕೆ ಬಿಡಬೇಕು. ನಂತರ ಅದು ಚೆನ್ನಾಗಿರುತ್ತೆ. ಫ್ರೈ ಆದಮೇಲೆ ಅದನ್ನು ಫ್ರೈಡ್ ರೈಸ್ಗೆ ಹಾಕ್ಕೊಳ್ಳೋಕ್ಕೆ ರೆಡಿಯಾಗಿರುತ್ತೆ. ಆವಾಗ ನೋಡಿ, ಇದು ಹೀಗೆ ಹೆಂಚಿನ ಮೇಲೆ ಮಶ್ರೂಮ್ ಸಣ್ಣಗೆ ಹೆಚ್ಚಿ ಹೀಗೆ ಮೊದಲಿಗೆ ಫ್ರೈ ಮಾಡ್ಕೊಂಡು ಒಂದು ಕಡೆ ಇಟ್ಕೋಬೇಕು. ನೋಡಿ, ಸ್ವಲ್ಪ ಹೊತ್ತಾದ ಕೂಡಲೇ ಹೇಗೆ ನೀರು ಬಿಡುತ್ತೆ ಮಶ್ರೂಮಲ್ಲಿ. ಆ ನೀರು ಹೋಗೋವರೆಗೂ ಹಾಗೆ ಬಿಟ್ಬಿಡಬೇಕು. ನೀರು ಹೋದ ನಂತರ ಒಂದು ಬೌಲಿಗೆ ತೆಗೆದಿಟ್ಕೋಬೇಕು. ಇದು ನೋಡಿ, ಬಾಣಲೆ ಇಟ್ಟಿದ್ದೀನಿ ಮಶ್ರೂಮ್ ಫ್ರೈಡ್ ರೈಸ್ಗೆ. ಮೊದಲಿಗೆ ಆಯಿಲ್ ಹಾಕ್ತೀನಿ. ಆಯಿಲ್ ಹಾಕಿದ ನಂತರ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ತೀನಿ. 2 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ದೊಡ್ಡದು ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಕ್ಯಾರೆಟು, ಒಂದು ಅರ್ಧ ಕ್ಯಾಪ್ಸಿಕಮ್ ಅಷ್ಟೇ. ನೋಡಿ, ಮೊದಲಿಗೆ ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಇದಕ್ಕೆ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗುವಾಗ ಈರುಳ್ಳಿ ಹಾಕ್ಕೋಬೇಕು. ಇದು ತುಂಬ ಈಸಿ, ಟೇಸ್ಟಿ ಕೂಡ ಆಗುತ್ತೆ. ಮಕ್ಕಳಿಗೆ ಟಿಫನ್ ಕ್ಯಾರಿಯರ್ಗೆ ಕಟ್ಟೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಕ್ಯಾರಿಯರ್ಗೆ ಕಟ್ಟೋಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ. ನೋಡಿ, ಇದು ಮೆಣಸಿನ್ಕಾಯಿ ಫ್ರೈ ಆಗ್ತಾಯಿದೆ. ಈಗ ಸ್ವಲ್ಪ ಫ್ರೈ ಆದ ತಕ್ಷಣ ಈರುಳ್ಳಿ ಹಾಕ್ಕೊಳ್ಬೇಕು. ನೋಡಿ, ಇದು ಮಶ್ರೂಮು ಹಾಗೆ ಕುದೀತಾ ಇದೆ. ಅದು ನೀರೆಲ್ಲ ಮುಗಿಯೋವರೆಗೂ ಹಾಗೆ ಅದೇ ಬಿಡಬೇಕು ಹಂಚಲ್ಲಿ. ಈಗ ನೋಡಿ, ಇದು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದೆ. ಈಗ ಅದಕ್ಕೆ ಈರುಳ್ಳಿ ಹಾಕೋ ಸಮಯ. ಅದನ್ನು ಈರುಳ್ಳಿ ಹಾಕ್ಕೋಣ. ಈಗ ಸ್ವಲ್ಪ ಸ್ಲೋ ಮಾಡಿದೆ, ಜಾಸ್ತಿ ಇರಬಾರ್ದು. ಅದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಹಾಗೆ ಒಂದು 2-3 ನಿಮಿಷ ಕಲರ್ ಚೇಂಜ್ ಆಗುತ್ತೆ, ಈರುಳ್ಳಿ ಕಲರು. ಆವಾಗ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಹೆಚ್ಚಿಟ್ಟಿರ್ತೀವಲ್ಲ ಅದು ಹಾಕ್ಕೊಳ್ಬೇಕು. ಮಶ್ರೂಮು ಲಾಸ್ಟಲ್ಲಿ ಹಾಕ್ಕೋಬೇಕು. ಮಶ್ರೂಮ್ ಫ್ರೈ ಆಗ್ತಾಯಿದೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮುಗಿಯುತ್ತೆ. ಆಯ್ತು ನೋಡಿ, ಆಲ್ಮೋಸ್ಟ್ ಆಲ್ ನೀರು ಕುದ್ದಿದೆ. ನೀರೆಲ್ಲ ಚೇಂಜ್ ಆಗಿದೆ, ನೀರೆಲ್ಲ ಹಿಂಡ್ಕೊಂಡಿದೆ, ಕಲರು ಚೇಂಜ್ ಆಗಿದೆ. ನೋಡಿ, ಮಶ್ರೂಮು ಚೆನ್ನಾಗಾಗಿದೆ. ಈಗ ನೀರೆಲ್ಲ ಖಾಲಿ ಆದಮೇಲೆ ಅದನ್ನು ಆಫ್ ಮಾಡಬೇಕು. ನೀರೆಲ್ಲ ಕುದ್ಮೇಲೆ ಇದು ನೋಡಿ, ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಂತರ ಅದಕ್ಕೆ ಕ್ಯಾರೆಟು ಕ್ಯಾಪ್ಸಿಕಮ್ ಹಾಕ್ಕೊಳ್ಬೇಕು. ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕ್ಯಾರೆಟ್ ಕೂಡ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರಬೇಕು. ಬೀನ್ಸ್ ಕೂಡ ಹಾಕಬೇಕು. ಬೀನ್ಸ್ ಇರಲಿಲ್ಲ, ನಾನು ಹಾಕಿಲ್ಲ. ನೀವು ಬೀನ್ಸ್ ಆ್ಯಡ್ ಮಾಡಿ. ನೋಡಿ, ಇದಕ್ಕೆ ಕ್ಯಾಪ್ಸಿಕಮ್ ಕ್ಯಾರೆಟ್ ಹಾಕಿದ್ದೀನಿ. ಮಕ್ಕಳಿಗೂ ಕ್ಯಾರಿಯರ್ಗೆ ಕಟ್ಟೋಕ್ಕೆ, ನಮಗೂ ಕಟ್ಕೊಂಡು ಹೋಗೋಕ್ಕೆ ಕ್ಯಾರಿಯರ್ಗೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿನೂ ಇರುತ್ತೆ. ಮತ್ತು ಸಾಂಬಾರು ಅದು ಮಾಡೋ ಅವಶ್ಯಕತೆ ಇಲ್ಲ, ಇದು ಫ್ರೈಡ್ ರೈಸ್ ಮಾಡಿದರೆ. ನೋಡಿ, ಮಶ್ರೂಮ್ ನೀರೆಲ್ಲ ಖಾಲಿಯಾಗಿದೆ, ಚೆನ್ನಾಗಿ ಆಗಿದೆ, ಫ್ರೈ ಆಗಿದೆ. ಈಗ ಒಂದು ಚಿಕ್ಕ ಬೌಲಲ್ಲಿ ತಗೊಳ್ಬೇಕು ಅದನ್ನು. ನಂತರ ಇವೆಲ್ಲ ಫ್ರೈ ಆದಮೇಲೆ ನಂತರ ಹಾಕಬೇಕು ಮಶ್ರೂಮು. ನೋಡಿ, ಇನ್ನೊಂದು 2 ನಿಮಿಷ ಬಿಡೋಣ. ಹಾಗೆ ಚೆನ್ನಾಗಿ ಫ್ರೈ ಆಗಿದ್ದಾವೆ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇದರಲ್ಲಿ, ಎಣ್ಣೆಯಲ್ಲಿ. ಇದಕ್ಕೆ ನೀರು ಹಾಕಲೇಬಾರ್ದು, ಹಾಕಿದರೆ ಟೇಸ್ಟ್ ಹೊರಟೋಗುತ್ತೆ. ಇದು ಫ್ರೈಡ್ ರೈಸ್ಗೆ ನೀರು ಕೂಡ ಹಾಕೋಂಗಿಲ್ಲ.
ನೋಡಿ ಇದು ರೈಸ್ ಮಾಡಿಟ್ಟಿದ್ದು, ಒಂದು ಗ್ಲಾಸ್ ಮಾಡಿಟ್ಟಿದ್ದೀನಿ, ಮೀಡಿಯಮ್ ಸೈಜ್ ಗ್ಲಾಸು. ಇದನ್ನು ಇಬ್ಬರು ಊಟ ಮಾಡ್ಬೋದು. ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ. ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ಬೇಕು. ಸೋಯಾ ಸಾಸ್ ಹಾಕ್ಕೊಂಡು ನಂತರ ಮಶ್ರೂಮ್ ಹಾಕ್ಕೋಬೇಕು. ನೋಡಿ ಅನ್ನ ಎಲ್ಲ ರೆಡಿಯಾಗಿದೆ. ಈಗ ಸೋಯಾ ಸಾಸ್ ನೋಡಿ ಈ ಸ್ಪೂನಿಂದ ಒಂದು ಅರ್ಧ ಸ್ಪೂನು ಹಾಕಿದರೆ ಸಾಕು. ಜಾಸ್ತಿ ಹಾಕಿದರೆ ಒಂಥರ ಕಲರ್ ಎಲ್ಲ ಬ್ಲ್ಯಾಕ್ ಒಂಥರ ಬರುತ್ತೆ. ರೈಸ್ದು ಸ್ವಲ್ಪನೇ ಹಾಕಿದರೆ ಟೇಸ್ಟಿ. ನಾನು ಸ್ವಲ್ಪನೇ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಹಾಕಿದ್ದೀನಿ. ನೋಡಿ ಅದನ್ನು ಹಾಕಿದ ಮೇಲೆ ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋವಾಗೆ ಕಲಿಸ್ಬೇಕು. ನಂತರ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ಟೇಸ್ಟ್ ನೋಡಿ ಕಡಿಮೆ ಬಿದ್ದರೆ ಆಮೇಲೆ ಹಾಕ್ಕೊಳ್ಳಿ. ಸ್ವಲ್ಪ ಹಾಕಿದ್ದೀನಿ ಈಗ. ನೀವು ಕೂಡ ಹಾಗೆ ಸ್ವಲ್ಪ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ಉಪ್ಪಾದರೆ ಚೆನ್ನಾಗಿರೋಂಗಿಲ್ಲ, ಕಡಿಮೆ ಆದರೆ ಹೇಗೋ ತಿನ್ಬೋದು. ಉಪ್ಪು ಜಾಸ್ತಿ ತಿನ್ನೋದು ಕೂಡ ಒಳ್ಳೆಯದಲ್ಲ ಹೆಲ್ತ್ಗೆ. ನೋಡಿ ಎಲ್ಲ ರೆಡಿಯಾಗಿದೆ ಈಗ ಮಶ್ರೂಮ್ ಹಾಕ್ಕೊತೀನಿ ನೋಡಿ. ಮಶ್ರೂಮ್ ಎಲ್ಲ ಫ್ರೈ ಮಾಡಿಟ್ಟಿದ್ದು, ಮಶ್ರೂಮ್ ಸಣ್ಣಗೆ ಹೆಚ್ಚಿ ಫ್ರೈ ಮಾಡಿದೆ ನೋಡಿ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟು ಹಾಕ್ಕೊಂಡ್ಮೇಲೆ ನಂತರ ರೈಸು ಇದಕ್ಕೆ ಕಲಿಸ್ಕೊಳ್ಬೇಕು. ನೋಡಿ ನಾನು ರೈಸು ಇದಕ್ಕೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ತರಕಾರಿ ಜೊತೆ ಮಿಕ್ಸ್ ಆಗುತ್ತೆ ಇದು ಚೆನ್ನಾಗಿ. ಫ್ರೈಡ್ ರೈಸ್, ಮಶ್ರೂಮ್ ಫ್ರೈಡ್ ರೈಸು ನೋಡಿ. ಈಗ ಎಲ್ಲ ಕಲಿಸಿಟ್ಟಿದ್ದೀನಿ. ಹೇಗೆ ಕಾಣಿಸುತ್ತೆ? ತುಂಬ ಚೆನ್ನಾಗಾಗಿದೆ. ಸ್ವಲ್ಪ ಸಾಲ್ಟ್ ಕಡಿಮೆ ಅನಿಸಿತ್ತು, ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ನೋಡಿ. ಹೇಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ತುಂಬ ಟೇಸ್ಟಿಯಾಗಿತ್ತು. ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ನಾನು ರುಚಿ ನೋಡಿದೆ, ತುಂಬ ಚೆನ್ನಾಗಿದೆ. ಹಾಗೆ ಇದನ್ನು ಕ್ಯಾರಿಯರ್ ಬಾಕ್ಸ್ಗೆ ಕಟ್ತಾ ಇದ್ದೀನಿ ನೋಡಿ. ಕ್ಯಾರಿಯರಿಗೆ ತೊಗೊಂಡೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್.